ಕಲರ್ ಕ್ಯಾಂಡಲ್ ಆಗ್ತಿದೆ ಅಂತ ಟೆನ್ಷನ್ ಆಗುತ್ತೆ. ಗ್ರೀನ್ ಕಲರ್ ಕ್ಯಾಂಡಲ್ ಬರ್ತಾ ಇದೆ, ಟಾರ್ಗೆಟ್ಗೆ ಹೋಗುತ್ತಾ ಇಲ್ವಾ ಅಂತ ಟೆನ್ಷನ್. ಇಲ್ಲಿ ಬಂದಿರೋ ಪ್ರಾಫಿಟ್ ಮತ್ತೆ ವಾಪಸ್ ಆಗೋಗುತ್ತೆ ಅಂತ ಟೆನ್ಷನ್. ಟೆನ್ಷನ್ 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 ಟೆನ್ಷನ್. ಎದುರ್ಕೊಂಡ್ಬಿಡ್ತೀವಿ ಮಾರ್ಕೆಟ್ಗೆ. ಇಷ್ಟು ವರ್ಷ ಎದುರ್ಕೊಂಡ್ಬಿಟ್ಟಿದ್ದೀರಾ ಮಾರ್ಕೆಟ್ಗೆ. ಎದುರ್ಕೋಬೇಡಿ ಸರ್, ಎದುರ್ಕೋಬೇಡಿ. ಸ್ಟಾಕ್ ಮಾರ್ಕೆಟ್ಗೆ ಎದುರ್ಕೋಬೇಡಿ ಸರ್. ಗ್ರೀನ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ಎದುರ್ಕೋಬೇಡಿ, ರೆಡ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ಎದುರ್ಕೋಬೇಡಿ ಸರ್. ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಬಂದಿದೆ, ಸಪೋರ್ಟ್ ಮಾಡ್ತೀವಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಟ್ರೇಡ್ ಬಂದ್ರೆ ಇಲ್ಲಿ ತನಕ ಹೋಗ್ಬೇಕು ಅಂತ ಸಬ್ಜೆಕ್ಟ್ ನ ಹೇಳ್ಕೊಡ್ತೀವಿ. ಹೀಗೆ ಕಾನ್ಫಿಡೆಂಟ್ ಆಗಿ ಟ್ರೇಡ್ ಮಾಡ್ಕೋಬಹುದು ಸರ್. ಲೈವ್ ಅಲ್ಲಿ ನೋಡಿ ಸರ್, ಲೈವ್ ಅಲ್ಲಿ ನೋಡಿ ಸರ್. ಟೆನ್ಷನ್ ತಗೋಬೇಡಿ, ಏನು ಆಗಲ್ಲ. ಆಲ್ರೆಡಿ ಟಾರ್ಗೆಟ್ ಬಂದ್ಬಿಟ್ಟಿದೆ. ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ನ ನಂಬಿ ಸರ್, ಸಬ್ಜೆಕ್ಟ್ ನ ನಂಬಿ. ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಸಬ್ಜೆಕ್ಟ್ ನ ನಂಬಿ. ವಾವ್ 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 ವಾವ್, ವಂಡರ್ಫುಲ್. ಅಲ್ಟಿಮೇಟ್ ಟಾರ್ಗೆಟ್ ಕಂಪ್ಲೀಟ್ ಆಯ್ತು ಸರ್. ಒಂದು ಟ್ರೇಡ್ ಅಲ್ಲಿ ಫಸ್ಟ್ ಟಾರ್ಗೆಟ್ ಕಂಪ್ಲೀಟ್ ಆಯ್ತು ಸರ್. ಸೊ ಈಗ ನಮಗೆ ಸೆಕೆಂಡ್ ಟಾರ್ಗೆಟ್ ಇರುತ್ತೆ. ಸೊ ಇವಾಗ C2C ಇರುತ್ತೆ. ಇದರಲ್ಲಿ ಲಾಸಸ್ ಏನು ಇರಲ್ಲ, ಟೆನ್ಷನ್ ತಗೋಬಾರ್ದು. ಸೆಕೆಂಡ್ ಟಾರ್ಗೆಟ್ ಟೆನ್ಷನ್ ತಗೋಬಾರ್ದು ಸರ್. ವೆರಿ ವೆರಿ ಸಿಂಪಲ್. ಮಿನಿಮಮ್ ಟಾರ್ಗೆಟ್ ಕಂಪ್ಲೀಟ್ ಆಗೋಗಿದೆ. ಓಕೆ, ಇಲ್ಲೇ ಮಿನಿಮಮ್ ಟಾರ್ಗೆಟ್ ಇರುತ್ತೆ. ಮಿನಿಮಮ್ ಟಾರ್ಗೆಟ್ ಇಲ್ಲಿ ಟ್ರೇಡ್ ಅಲೈವ್ ಇರುತ್ತೆ ಸರ್. ಹೆದರ್ಕೋಬಾರ್ದು ಮಾರ್ಕೆಟ್ಗೆ. ಫಸ್ಟ್ ಟ್ರೇಡ್ ಇದು. ನಿಯರ್ ಟಾರ್ಗೆಟ್ ಇದೆ ಸರ್, ಟೆನ್ಷನ್ ತಗೋಬಾರ್ದು ಸರ್. ರೆಡ್ ಕಲರ್ ಕ್ಯಾಂಡಲ್ ಏನು ಮಾಡಲ್ಲ ಸರ್. ಇಯರ್ಫೋನ್ಸ್ ಹಾಕೊಂಡು ನೋಡಿ, ತುಂಬಾ ಚೆನ್ನಾಗಿರುತ್ತೆ ಸ್ಟ್ರೀಮು. ಟಾರ್ಗೆಟ್ ನಿಯರ್ ಹತ್ರ ಇದೆ. ಇವಾಗ ಹಾರ್ಟ್ ಬೀಟ್ ಜಾಸ್ತಿ ಆಗುತ್ತೆ. ತುಂಬಾ ಟೆನ್ಷನ್ ಆಗ್ಬೋದು. ಹತ್ರ ಇದೆ ಟಾರ್ಗೆಟ್, ಹತ್ರ ಇದೆ ಸರ್. ವಾವ್ ವಾವ್ ವಾವ್. ಮಾರ್ನಿಂಗ್ ಸೆಕೆಂಡ್ ಟಾರ್ಗೆಟ್ ಕಂಪ್ಲೀಟ್ ಆಯ್ತು ಸರ್. ಸೆಕೆಂಡ್ ಟಾರ್ಗೆಟ್ ಕಂಪ್ಲೀಟ್ ಆಯ್ತು. ವೆರಿ ಗುಡ್. ನೆಕ್ಸ್ಟ್ ನಮಗೆ ಟಾರ್ಗೆಟ್ ಇರೋದು ಥರ್ಡ್ ಟಾರ್ಗೆಟ್ ಬಂದ್ಬಿಟ್ಟು ಇದು ಮಾರ್ನಿಂಗ್. ವೆರಿ ಗುಡ್, ವಂಡರ್ಫುಲ್. ಥರ್ಡ್ ಟಾರ್ಗೆಟ್ ನೆಕ್ಸ್ಟ್ ನಮ್ಗೆ ಇದು ಇರೋದು ಸರ್. ವೆರಿ ಗುಡ್, ವಂಡರ್ಫುಲ್. ನೋಡಿ ಸರ್, ಡೈಲಿ ಬೇಸಿಸ್ ಅಲ್ಲಿ ಅಕ್ಯುರಸಿ ನೋಡಿ ಸರ್. ಡೈಲಿ ಬೇಸಿಸ್ ಅಲ್ಲಿ ಅಕ್ಯುರಸಿ ಆಫ್ ದ ಸ್ಟ್ರಾಟಜಿ, ಅಕ್ಯುರಸಿ ನೋಡಿ ಸರ್. ಲೈವ್ ಅಲ್ಲಿ ಬಂದು ಈಚ್ ಅಂಡ್ ಎವ್ರಿ ಡೇ ಸೆಕೆಂಡ್ ಟಾರ್ಗೆಟ್ ಕಂಪ್ಲೀಟ್ ಆಯ್ತು. ನಮ್ಗೆ ಬೇಕಾಗಿರುವಂತ ಸೆಕೆಂಡ್ ಟಾರ್ಗೆಟ್ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಟಾರ್ಗೆಟ್ ಇದೇ ಇರುತ್ತೆ. ಇಲ್ಲಿ ತನಕ ನಾವು ನೋಡೋಣ. ಆಸ್ ಪರ್ ದ ಟೆಕ್ನಿಕ್ಸ್, ಈಸಿ ಮೊಮೆಂಟಮ್. ಫಸ್ಟ್ ಟ್ರೇಡ್ ಕಂಪ್ಲೀಟ್ ಆಗೋಯ್ತು. ನೆಕ್ಸ್ಟ್ ಟ್ರೇಡ್
So ನೋಡಿ ಇನ್ನು ಇದು ಕಾಸ್ಟ್ ಟು ಕಾಸ್ಟ್ ಇರುತ್ತೆ. ಕಾಸ್ಟ್ ಟು ಕಾಸ್ಟ್ ಬಂದ್ರೆ ನೆಕ್ಸ್ಟ್ ಟಾರ್ಗೆಟ್ ಇದು ಥರ್ಡ್ ಟಾರ್ಗೆಟ್. ಮಾರ್ಕೆಟ್ ಏನಾದ್ರು ಅಲ್ಟ್ರಾ ಬುಲ್ಲಿಶ್ ಇದ್ರೆ ಇದು ಬಂದ್ಬಿಟ್ಟು ಅಲ್ಟಿಮೇಟ್ ಟಾರ್ಗೆಟ್ ಸರ್. ಸ್ಟಿಲ್ ಅಗೇನ್ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ಟಾರ್ಗೆಟ್ ಹೋಗುತ್ತಾ ಅಗೇನ್ ಕಾಸ್ಟ್ ಟು ಕಾಸ್ಟ್ ಬರುತ್ತೆ ಅಂತ ಮತ್ತೆ ಟೆನ್ಷನ್ ಸ್ಟಾರ್ಟ್ ಆಗುತ್ತೆ. ವಾವ್, ಫ್ಯಾಂಟಾಸ್ಟಿಕ್. ನಮ್ ಕಡೆನೇ ಬರ್ತಿದೆ, ರೆಡ್ ಕಲರ್ ಕ್ಯಾಂಡಲ್ ಆಗ್ತಿದೆ, ಟೆನ್ಷನ್ ಆಗತ್ತೆ. ಎಸ್ ಎಸ್, ಥರ್ಡ್ ಟಾರ್ಗೆಟ್ ನಿಯರ್ ಇದೆ. ಟಾರ್ಗೆಟ್ ಹೋಗುತ್ತಾ ಕೆಳಗಡೆ ಬೀಳುತ್ತಾ, ಟಾರ್ಗೆಟ್ ಬರುತ್ತಾ ರೆಡ್ ಕಲರ್ ಕ್ಯಾಂಡಲ್ ಬರುತ್ತಾ. ವಾವ್ ವಾವ್, ಟೆನ್ಷನ್, ಸ್ಟ್ರೆಸ್ ಸ್ಟ್ರೆಸ್ ಸ್ಟ್ರೆಸ್, ಟೆನ್ಷನ್ ಟೆನ್ಷನ್. ಓನ್ಲಿ 10 ಪೈಸಾ ಇದೆ ಟಾರ್ಗೆಟ್ಗೆ, ಜಸ್ಟ್ 10 ಪೈಸಾ ಇದೆ ಟಾರ್ಗೆಟ್ಗೆ. 10 ಪೈಸಾ ನಿಯರ್ ಟಾರ್ಗೆಟ್ ಹೋಯ್ತು, ಅಗೇನ್ ರೆಡ್ ಕಲರ್ ಕ್ಯಾಂಡಲ್ ಬರ್ತಿದೆ. ಟಾರ್ಗೆಟ್ ಹೋಗುತ್ತಾ ಸ್ಟಾಪ್ ಲಾಸ್ ಹಿಟ್ ಆಗತ್ತಾ. ಹರಿ ಸರ್ ಸಬ್ಜೆಕ್ಟ್ ನ ನಂಬಿದ್ರೆ ಹೀಗೆ ಟಾರ್ಗೆಟ್ ಬರುತ್ತೆ. ಒಂದು ಸತಿ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಸಬ್ಜೆಕ್ಟ್ ನ ನಾವು ನಂಬಿದೀವಿ ಅಂತಂದ್ರೆ ಹಿಂಗೆ ಟಾರ್ಗೆಟ್ ಹೋಗುತ್ತೆ. ಹಂಗೆ ಫೋರ್ತ್ ಟಾರ್ಗೆಟ್ ಅಲ್ಟಿಮೇಟ್ ಟಾರ್ಗೆಟ್ ಕಿತ್ಕೊಂಡಾಗತ್ತೆ ಹಂಗೆ ಪಟ್ 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 ಅಂತ. ಆ ಟಾರ್ಗೆಟ್ ಕಂಪ್ಲೀಟ್ ಆಯ್ತು ಸರ್ ಸಕ್ಸಸ್ಫುಲಿ. ಅಲ್ಟಿಮೇಟ್ ಟಾರ್ಗೆಟ್ ಕಂಪ್ಲೀಟ್ ಇನ್ಕಂಪ್ಲೀಟ್ ಇದೆ. ಇದು ಸಹ ಅಷ್ಟೇ. ಇದು ಮಾರ್ಕೆಟ್ ಏನಾದ್ರು ಅಲ್ಟ್ರಾ ಬುಲಿಶ್ ಇದ್ರೆ ಅಷ್ಟೇ ಬರುತ್ತೆ, ಇಲ್ಲ ಅಂತಂದ್ರೆ ಇಲ್ಲಿಂದ ವಾಪಸ್ಸು ಬರ್ಬೋದು ಸರ್. ಸೊ ಇಂಟ್ರಾಡೇ ಟ್ರೇಡಿಂಗ್ ಥರ್ಡ್ ಟಾರ್ಗೆಟ್ ಮಾರ್ನಿಂಗ್ ಲೈವ್ಗೆ ಬಂದು ತೋರಿಸಿದ್ದೀನಿ. ಈಸಿ ಟಾರ್ಗೆಟ್ ಸರ್, ಈಸಿ ಟಾರ್ಗೆಟ್. ನೋಡಿ 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 ಸರ್, ಕ್ಲಿಯರ್ ಕಟ್ ಎಂಟ್ರಿ, ರಿಯಲ್ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್. ನೋಡಿ ಸರ್ ನೋಡಿ ಸರ್, ಆರಾಮಾಗಿ ಥರ್ಡ್ ಟಾರ್ಗೆಟ್. ಮಾರ್ಕೆಟ್ ಮಾಂತ್ರಿಕ, ನೀವು ಕಾಲ್ಸ್ ಕೊಡ್ತೀರಾ ಸರ್? ನಾವು ಕಾಲ್ಸ್ ಕೊಡಲ್ಲ ಸರ್, ನಾವು ಸಬ್ಜೆಕ್ಟ್ ನ ಹೇಳ್ಕೊಡ್ತೀವಿ. ನೀವೇ ಇಂಡಿಪೆಂಡೆಂಟ್ ಆಗಿ ಟ್ರೇಡ್ ಮಾಡೋ ತರ ಸಬ್ಜೆಕ್ಟ್ ನ ಹೇಳ್ಕೊಡ್ತೀವಿ ಸರ್. ಇಲ್ಲಿ ಟ್ರೇಡ್ ಮಾಡಿದ್ರೆ ಇದು ನಮ್ಮ ಟಾರ್ಗೆಟ್ ಅಂತ ನೀವೇ ಹೇಳೋ ತರ ಸಬ್ಜೆಕ್ಟ್ ನ ಹೇಳ್ಕೊಡ್ತೀವಿ ಸರ್. ಹೀಗೆ ನೀವು ಸಹ ಕಾನ್ಫಿಡೆಂಟ್ ಆಗಿ ಕುತ್ಕೊಂಡು ಟ್ರೇಡ್ ಮಾಡ್ಬೋದು ಸರ್. ಆ ಮಟ್ಟಿಗೆ ಸಬ್ಜೆಕ್ಟ್ ಇರುತ್ತೆ, ನೀವೇ ಓನ್ ಆಗಿ ಮಾಡ್ಬೋದು. ಸೈಕಾಲಜಿ ಕಂಟ್ರೋಲ್ ಮಾಡಿಸ್ತೀವಿ, ಪ್ರತಿಯೊಂದು ಇರುತ್ತೆ ಸರ್. ಕ್ಯಾಪ್ಚರ್ಡ್ ಸೇಮ್ ಟ್ರೇಡ್ ಸರ್, ವೆರಿ ಗುಡ್. ವರ್ಲ್ಡ್ ವೈಡ್ ಈ ಲೆವೆಲ್ಗೆ ಮಾರ್ಕೆಟ್ ನ ಲೈವ್ ನಲ್ಲಿ ಬರೋಲ್ಲ. ನಂಬರ್ 1 ಅಕಾಡೆಮಿ ನಮ್ದು. ವೆರಿ ಗುಡ್ ಸರ್, ನಮ್ದು ಗುಡ್. ನೋಡಿ ಸರ್, ಈವನ್ ನಿಮ್ಗೆ ಡೈಲಿ ಹೇಳ್ತಾ ಇರ್ತೀನಿ, ಈಚ್ ಅಂಡ್ ಎವ್ರಿ ಡೇ ಮಾರ್ಕೆಟ್ ಅಲ್ಲಿ ಹೊಸ ಸಪೋರ್ಟ್ ಅಂಡ್ ರೆಸಿಸ್ಟೆನ್ಸ್ ಫಾರ್ಮೇಶನ್ ಮಾಡುತ್ತೆ ಅಂತ. ಎಕ್ಸಾಕ್ಟ್ಲಿ ನಾವು ಪ್ಲಾಟ್ ಮಾಡಿರುವಂತಹ ಲೆವೆಲ್ ಇಂದ ಎಷ್ಟು ಚೆನ್ನಾಗಿ ಮೊಮೆಂಟಮ್ ಇತ್ತು ನೋಡಿ ಸರ್. ಈವನ್ ನಮ್ಮ ಒಂದು ಟಾರ್ಗೆಟ್ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ ಬಂದ್ಬಿಟ್ಟು ಆಸ್ ಪರ್ ದ ಸ್ಟ್ರಾಟಜಿ ಇದು ಬಂದ್ಬಿಟ್ಟು ಅಲ್ಟಿಮೇಟ್ ಟಾರ್ಗೆಟ್. ಮಾರ್ಕೆಟ್ ಏನಾದ್ರೂ ಇವಾಗ ಅಲ್ಟ್ರಾ ಬುಲಿಶ್ ಇದ್ರೆ ಅಷ್ಟೇ ಇಲ್ಲಿ ತನಕ ಬರುತ್ತೆ, ಇಲ್ಲ ಅಂತಂದ್ರೆ ಇಲ್ಲಿಂದ ವಾಪಸ್ಸು ಆಗ್ಬೋದು ಸರ್. ನಾನು ಏನ್ ಸಬ್ಜೆಕ್ಟ್ ನ ಹೇಳ್ಕೊಡ್ತೀನಿ ಆ ಒಂದು ಸಬ್ಜೆಕ್ಟ್ ಪ್ರಕಾರ ಪಿನ್ ಪಾಯಿಂಟ್ ಟಾರ್ಗೆಟ್ ನೋಡಿ ನೋಡಿ. ಫಸ್ಟ್ ಟ್ರೇಡ್ ಕಂಪ್ಲೀಟ್ ಆಯ್ತು. ಈ ಒಂದು ಟ್ರೇಡ್ ಅಲ್ಲಿ ನಾವು ಇಲ್ಲಿಂದಾನೇ ಇದೀವಿ, ಇಲ್ಲಿ ತನಕ ನಾವು ಕ್ಯಾಪ್ಚರ್ ಮಾಡಿದೀವಿ ಸರ್. ಫಸ್ಟ್ ಟ್ರೇಡ್ ಕಂಪ್ಲೀಟ್ ಆಯ್ತು, ನಿಫ್ಟಿ 50. ಓಕೆ, ಇದು ಹಾಗೆ ಇರಲಿ. ಎಷ್ಟು ಟ್ರೇಡ್ ಕ್ಯಾಪ್ಚರ್ ಮಾಡಬಹುದು ಅಂತ ತೋರಿಸ್ತೀನಿ. Exit at near third target. Very good sir, very good. Again next analysis ಮಾಡೋಣ. ಫಸ್ಟ್ ಟ್ರೇಡ್ ಆಯ್ತು. ಈವನ್ ಸರ್ ಇದು ಏನು ಅಂತಂದ್ರೆ ಈ ಲೋನ್ ನ ಬ್ರೇಕ್ಔಟ್ ಆಗತ್ತೆ ಹಂಗೆ ಇಲ್ಲಿ ಪ್ಲಾಟ್ ಮಾಡಿದ್ದೀನಲ್ವಾ, ಈ 3 ಪಾಯಿಂಟ್ ಸ್ಟಾಪ್ ಲಾಸ್ ಇದೆ ಆಕ್ಚುಲಿ ಈ ಒಂದು ಟ್ರೇಡ್ದು. ಅಂಡ್ ಒನ್ ಮೋರ್ ಥಿಂಗ್ ಸರ್, ಈ ಒಂದು ಟ್ರೇಡ್ದು ಸ್ಟಾಪ್ ಲಾಸ್ ಬಂದು ಬರೀ 3 ಪಾಯಿಂಟ್ಸ್. ನಿಫ್ಟಿ 50 ಅಲ್ಲಿ ಬರೀ 3 ಪಾಯಿಂಟ್ಸ್ ಅಲ್ಲಿ ಟ್ರೇಡ್ ಬಂದಿರೋಂತಹ ಟ್ರೇಡ್ ಸರ್ ಇದು. ಅಲ್ಟಿಮೇಟ್ ಟಾರ್ಗೆಟ್ ಬರೋದು ಇಲ್ಲಿ 31 ಪಾಯಿಂಟ್ಸ್ ಬಂದ್ಬಿಟ್ಟು ಅಲ್ಟಿಮೇಟ್ ಟಾರ್ಗೆಟ್ ಇರುತ್ತೆ.
1:, ಆಲ್ಮೋಸ್ಟ್ 8 ರಿಸ್ಕ್ ರಿವಾರ್ಡ್ ಸರ್. ಸಾರಿ 3.65 ಇದೆ ಸೊ ರಿಸ್ಕ್. ಸೊ ಹಾಗಾಗಿ 31.60 ಇರೋದು ಅಲ್ಟಿಮೇಟ್ ಟಾರ್ಗೆಟ್. ಸೊ 1:8.6 ನೀವೇ ನೋಡ್ಬೋದು ಸರ್. ಆಲ್ಮೋಸ್ಟ್ ಇವಾಗ ನಮಗೆ 1:6 ಕೊಟ್ಟಿದೆ ಸರ್ ರಿಸ್ಕ್ ರಿವಾರ್ಡ್ ರೇಷಿಯೋ ಪ್ರಕಾರ. ನೋಡಿ ಸರ್, ನಿಮ್ ಮುಂದೆ ತೋರಿಸ್ತಾ ಇದ್ದೀನಿ. ಈಚ್ ಅಂಡ್ ಎವ್ರಿ ಡೇ ಕನ್ಸಿಸ್ಟೆನ್ಸಿ ನೋಡಿ ಸರ್, ಕನ್ಸಿಸ್ಟೆನ್ಸಿ ನೋಡಿ, ಕನ್ಸಿಸ್ಟೆನ್ಸಿ is the very much important. ಅಂಡ್ ಒನ್ ಮೋರ್ ಥಿಂಗ್ ಏನು ಅಂತಂದ್ರೆ, ಇದು ಇಲ್ಲಿಂದ ಯಾವಾಗಾದ್ರೂ ರಿವರ್ಸಲ್ ಆಗ್ಬೋದು. ಸೊ ನೋಡ್ಕೊಂಡು ಟ್ರೇಡ್ ಮಾಡ್ಕೊಳ್ಳಿ, ಟ್ರೈಲಿಂಗ್ ಸ್ಟಾಪ್ ಲಾಸ್ ಮಾಡ್ಕೊಳ್ಳಿ. ಏನ್ ಮಾಡ್ತಿರೋದು ನಿಮ್ಗೆ ಬಿಟ್ಟಿರೋದು. ನನ್ನ ಸ್ಟೂಡೆಂಟ್ಸ್ ಆಗಿದ್ರೆ ಗೊತ್ತಾಗತ್ತೆ ಎಲ್ಲಿ ಎಕ್ಸಿಟ್ ಆಗಬೇಕು, ಯಾವ ಪ್ಲೇಸಸ್ ಅಲ್ಲಿ ಏನ್ ಮಾಡಬೇಕು ಅಂತ ಗೊತ್ತಿರತ್ತೆ. ಸೊ ಪೇಪರ್ ಟ್ರೇಡಿಂಗ್ ಮಾಡ್ತಿರೋರು ಯೂಟ್ಯೂಬ್ ಸ್ಟ್ರೀಮಿಂಗ್ ಅಲ್ಲಿ, ಸೊ ಅದು ನಿಮ್ ಇಷ್ಟ, ನೀವು ಹೆಂಗಾದ್ರೂ ಮಾಡ್ಕೋಬಹುದು ಸರ್. ಮತ್ತೆ ಹೇಳ್ತಾ ಇದ್ದೀನಿ, ಇದು ಬೈ ಮಾಡಿ ಸೇಲ್ ಮಾಡಿ ಅಂತ ರೆಕಮೆಂಡೇಶನ್ ಮಾಡ್ತಾ ಇಲ್ಲ. ಸೊ ಸಬ್ಜೆಕ್ಟ್, ಸೊ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಸಬ್ಜೆಕ್ಟ್ ಇರುತ್ತೆ. ಸೊ ನಾನು ಲೈವ್ ಅಲ್ಲಿ ಬಂದು ನಾನು ಇಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇರ್ತೀನಿ ಸ್ಟೂಡೆಂಟ್ಸ್ಗೆ. ಸೊ ಸ್ಟೂಡೆಂಟ್ಸ್ಗೆ ಗೊತ್ತಿರುತ್ತೆ ಟ್ರೇಡ್ ಎಲ್ಲಿ ಹೇಗೆ ಅಂತ. ನಿನ್ನೆ ಸಹ ಅಷ್ಟೇ ಸರ್, ನೆಕ್ಸ್ಟ್ ಲೆವೆಲ್ ಕ್ಲಾಸ್ ಇತ್ತು ಸರ್. ನೆಕ್ಸ್ಟ್ ಲೆವೆಲ್ ಕ್ಲಾಸ್ ಇತ್ತು. ಈವನ್ LKG ಸ್ಟೂಡೆಂಟ್ಸ್ಗೂ ಸಹ ಅರ್ಥ ಆಗೋ ತರ ಸಬ್ಜೆಕ್ಟ್ ನ ಹೇಳಿದ್ದೀನಿ ಸರ್ ನಿನ್ನೆ. ಈವನ್ ಇವತ್ತು ಸಹ ಅಷ್ಟೇ. ಇವತ್ತು ನ್ಯೂ ಇನೋವೇಟಿವ್ ಕ್ಲಾಸ್ ಇರುತ್ತೆ ಸರ್. ಇನೋವೇಟಿವ್ ಕ್ಲಾಸ್ ಇರುತ್ತೆ ಇವತ್ತು, ನೆಕ್ಸ್ಟ್ ಲೆವೆಲ್ ಕ್ಲಾಸ್. ಇವಾಗ ಈ ಒಂದು ಟ್ರೇಡ್ ಇದ್ದೇ ಇರುತ್ತೆ ಸರ್. ಇವಾಗ ಇದು ಅಲ್ಟಿಮೇಟ್ ಟಾರ್ಗೆಟ್ ಬರ್ಬೇಕಿರೋದು ಇಲ್ಲಿ ತನಕ. ಡೈರೆಕ್ಷನ್ ಕನ್ಫರ್ಮ್ ಆಯ್ತು ನೋಡಿ, ಸ್ಟೂಡೆಂಟ್ಸ್ ಹೇಳ್ತಾ ಇದ್ದಾರೆ ಡೈರೆಕ್ಷನ್ ಕನ್ಫರ್ಮ್ ಆಯ್ತು ಸರ್ ಅಂತ. ಸೊ ಸ್ಟೂಡೆಂಟ್ಸ್ ಹೇಳೋ ತರ ಸಬ್ಜೆಕ್ಟ್ ನ ಹೇಳ್ಕೊಡ್ತಾ ಇದೀವಿ. ಥರ್ಡ್ ಟಾರ್ಗೆಟ್ ನಿಯರ್ ಇದೆ, ಅಲ್ಟಿಮೇಟ್ ಟಾರ್ಗೆಟ್ ನಿಯರ್ ಇದೆ. ನೋಡಿ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ವೆರಿ ಕಾನ್ಫಿಡೆಂಟ್ ಆಗಿ ಟ್ರೇಡ್ ಮಾಡ್ಬೋದು, ನೋಡ್ಬೋದು ಸರ್. ಎಷ್ಟು ಚೆನ್ನಾಗಿ ಮೊಮೆಂಟಮ್ ಸರ್, ಎಷ್ಟು ಚೆನ್ನಾಗಿ ಮೊಮೆಂಟಮ್ ಸರ್. ಮಾರ್ನಿಂಗ್ ಎಷ್ಟು ಚೆನ್ನಾಗಿ ಮೊಮೆಂಟಮ್ ಆಯ್ತು ಸರ್. ವಾವ್, ವಂಡರ್ಫುಲ್ ಮೂವ್. ಹಾಗೆ ಸೊ ಆ್ಯಪ್ ಲಿಂಕ್ ಇಲ್ಲಿ ಕಳಿಸಿರ್ತೀನಿ. ಸೊ ಲಿಂಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಪ್ನ ಡೌನ್ಲೋಡ್ ಮಾಡಿಕೊಂಡು ನೀವು ಇನ್ ಕೇಸ್ ಎನ್ರೋಲ್ ಆಗಬೇಕು ಅಂತಂದ್ರೆ ಎನ್ರೋಲ್ ಆಗ್ಬೋದು ಸರ್ ಮೆಂಟರ್ಶಿಪ್ಗೆ. ಆಲ್ಮೋಸ್ಟ್ ನಿಯರ್ ಟು ದ ಟಾರ್ಗೆಟ್ ಸರ್. ಅಲ್ಟಿಮೇಟ್ ಟಾರ್ಗೆಟ್ ಮಾರ್ನಿಂಗ್ ಫಸ್ಟ್ ಟ್ರೇಡ್. ಅಲ್ಟಿಮೇಟ್ ಟಾರ್ಗೆಟ್ ಹತ್ರ ಇದೆ. ಇವಾಗೂ ಸಹ ಟೆನ್ಷನ್, ಸುಮಾರು ಜನರಿಗೆ ಮತ್ತೆ ಟೆನ್ಷನ್. ಟಾರ್ಗೆಟ್ ಬರುತ್ತಾ, ಸ್ಟಾಪ್ ಲಾಸ್ ಹಿಟ್ ಆಗತ್ತಾ, ಅಗೇನ್ ಕೆಳಗಡೆ ಬೀಳತ್ತಾ, ಟಾರ್ಗೆಟ್ ಹೋಗತ್ತಾ, ಈ 3 ಪಾಯಿಂಟ್ಸ್ ಬರುತ್ತೆ ಇಲ್ವಾ, ಸುಮಾರು ಜನರಿಗೆ ಇವಾಗ ಕ್ವಶನ್. ಸರ್ ಟೆನ್ಷನ್ ಶುರು ಆಗುತ್ತೆ. ಆಲ್ಮೋಸ್ಟ್ ಟಾರ್ಗೆಟ್ ಹತ್ರ ಹೋಯ್ತಲ್ವಾ, ಮತ್ತೆ ರಿವರ್ಸಲ್ ಆಗ್ತಿಲ್ವಾ, ರೆಡ್ ಕಲರ್ ಕ್ಯಾಂಡಲ್ ಆಗ್ತಿದೆ ಅಂತ ಟೆನ್ಷನ್ ಆಗುತ್ತೆ. ಗ್ರೀನ್ ಕಲರ್ ಕ್ಯಾಂಡಲ್ ಬರ್ತಾ ಇದೆ, ಟಾರ್ಗೆಟ್ಗೆ ಹೋಗುತ್ತಾ ಇಲ್ವಾ ಅಂತ ಟೆನ್ಷನ್. ಇಲ್ಲಿ ಬಂದಿರೋ ಪ್ರಾಫಿಟ್ ಮತ್ತೆ ವಾಪಸ್ ಆಗೋಗುತ್ತೆ ಅಂತ ಟೆನ್ಷನ್. ಎದುರ್ಕೊಂಡ್ಬಿಡ್ತೀವಿ ಮಾರ್ಕೆಟ್ಗೆ. ಇಷ್ಟು ವರ್ಷ ಎದುರ್ಕೊಂಡ್ಬಿಟ್ಟಿದ್ದೀರಾ ಮಾರ್ಕೆಟ್ಗೆ. ಎದುರ್ಕೋಬೇಡಿ ಸರ್, ಎದುರ್ಕೋಬೇಡಿ. ಸ್ಟಾಕ್ ಮಾರ್ಕೆಟ್ಗೆ ಎದುರ್ಕೋಬೇಡಿ ಸರ್. ಗ್ರೀನ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ಎದುರ್ಕೋಬೇಡಿ, ರೆಡ್ ಕಲರ್ ಕ್ಯಾಂಡಲ್ ನೋಡ್ಕೊಂಡು ಎದುರ್ಕೋಬೇಡಿ ಸರ್. ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಬಂದಿದೆ, ಸಪೋರ್ಟ್ ಮಾಡ್ತೀವಿ. ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇಲ್ಲಿ ಟ್ರೇಡ್ ಬಂದ್ರೆ ಇಲ್ಲಿ ತನಕ ಹೋಗ್ಬೇಕು ಅಂತ ಸಬ್ಜೆಕ್ಟ್ ನ ಹೇಳ್ಕೊಡ್ತೀವಿ. ಹೀಗೆ ಕಾನ್ಫಿಡೆಂಟ್ ಆಗಿ ಟ್ರೇಡ್ ಮಾಡ್ಕೋಬಹುದು ಸರ್. ಲೈವ್ ಅಲ್ಲಿ ನೋಡಿ ಸರ್. ಟೆನ್ಷನ್ ತಗೋಬೇಡಿ, ಏನು ಆಗಲ್ಲ. ಆಲ್ರೆಡಿ ಥರ್ಡ್ ಟಾರ್ಗೆಟ್ ಬಂದ್ಬಿಟ್ಟಿದೆ. ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್ ನ ನಂಬಿ ಸರ್. ಸಬ್ಜೆಕ್ಟ್ ನ ನಂಬಿ, ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಸಬ್ಜೆಕ್ಟ್ ನ ನಂಬಿ. ವಾವ್, ವಂಡರ್ಫುಲ್. ಅಲ್ಟಿಮೇಟ್ ಟಾರ್ಗೆಟ್ ಕಂಪ್ಲೀಟ್ ಆಯ್ತು ಸರ್. ಅಲ್ಟಿಮೇಟ್ ಟಾರ್ಗೆಟ್. ವಾವ್ ನೋಡಿ ಸರ್, ಸ್ಟಾಕ್ ಮಾರ್ಕೆಟ್ ತಾಯಿನ ನಾವು ನಂಬಿದೀವಿ ಅಂತಂದ್ರೆ ಸ್ಟಾಕ್ ಮಾರ್ಕೆಟ್ ತಾಯಿ ನಮಗೆ ದುಡ್ಡು ಕೊಡತ್ತೆ. ನೋಡಿ ಸರ್, ನಾನು ಸ್ಟಾಕ್ ಮಾರ್ಕೆಟ್ ತಾಯಿನ ನಂಬಿದ್ದೀನಿ. ನನ್ನ ಒಂದು ಸ್ಟ್ರಾಟಜಿಸ್ ನಾನು ನಂಬಿದ್ದೀನಿ. ನನ್ನ ಒಂದು ಎಜುಕೇಶನ್ ನಾನು ನಂಬಿದ್ದೀನಿ. ನೀವು ನೋಡಿ, ಲೈವ್ ಮಾರ್ಕೆಟ್ ಅಲ್ಲಿ ಪ್ರೂವ್ ಮಾಡಿಸ್ತಿರೋದು. ಇಲ್ಲಿ ಟ್ರೇಡ್ ಬಂದ್ರೆ ಇಲ್ಲಿ ತನಕ ಹೋಗ್ಲೇಬೇಕು ಅಂತ ಡಿಸೈಡ್ ಮಾಡಿದ್ದೀನಿ, ಹೋಯ್ತು. ದಿಸ್ ಇಸ್ ದ ರಿಯಲ್ ಸ್ಟಾಕ್ ಮಾರ್ಕೆಟ್ ಸಬ್ಜೆಕ್ಟ್. ದಿಸ್ ಇಸ್ ದ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ನನ್ನ ಹೆಸರು ಹರಿಪ್ರಸಾದ್, ಎಲ್ಲರೂ ಹರಿ ಸರ್ ಅಂತ ಕರೀತಾ ಇರ್ತಾರೆ. ನೋಡಿ ಸರ್, ನನ್ನ ಟಾರ್ಗೆಟ್ ಆಯ್ತಾ, ಇಲ್ಲಿಂದ ರೆಡ್ ಕಲರ್ ಕ್ಯಾಂಡಲ್ ಶುರು ಆಗಬೇಕು.
ಇಲ್ಲಿಂದ ನನ್ನ ಒಂದು ಸತಿ ನನ್ನ ಟಾರ್ಗೆಟ್ ಆಗಿದೆ ಅಂತಂದ್ರೆ ಇಲ್ಲಿಂದ ಒಂದು ರೆಡ್ ಕಲರ್ ಕ್ಯಾಂಡಲ್ ಫಾರ್ಮೇಶನ್ ಆಗ್ಲೇಬೇಕು. ದಿಸ್ ಇಸ್ ದ ಹರಿ ಸರ್ ಸಬ್ಜೆಕ್ಟ್.